ನನ್ನದೇ ಆದಂಥ ಒಂದು ಕವನದ ಮುಖಾಂತರ ಜಯರಾಮ್ ಸರ್ಗೆ ಅರ್ಪಣೆ ಮಾಡ್ತಾ ಇದ್ದೀನಿ. ನಗುಮುಖದ ಸರದಾರ, ಶಾಂತತೆಯ ಸಾಹುಕಾರ, ಸ್ನೇಹ ಕಡಲಿಗೆ ಇವರೇ ಸಾಗರ, ಇವರೊಡನೆ ಕಳೆವ ಕ್ಷಣಗಳು ಬಹು ಸುಂದರ. ಕರ್ತವ್ಯ ನಿಷ್ಠೆಗೆ ಇವರೇ ಪ್ರೇರಣೆ, ಯಾರ ಮೇಲೂ ತೋರಲಿಲ್ಲ ಕೆಟ್ಟ ಧೋರಣೆ. ಕೆಲಸ ಮಾಡಲು ಸಂತೋಷ ಎನಿಸುವುದು ನಮಗೆ ಇವರೊಡನೆ. ಯಾವತ್ತೂ ಕಾಣಲಿಲ್ಲ ಇವರಲ್ಲಿ ಅಹಂಕಾರ, ಅಷ್ಟು ಉತ್ತಮವಾಗಿದೆ ಇವರ ಸಂಸ್ಕಾರ. ಇವರಿಗೆ ಹಾಕುವೆವು ನಾವು ಪ್ರೀತಿಯ ಜಯಕಾರ, ಇವರ ನೆನಪು ನಮ್ಮ ಮೆರೆಯಲ್ಲಿ ಎಂದಿಗೂ ಅಜರಾಮರ. ಅವ್ರನ್ನ ನೋಡಿ ಕಲಿತಾ ಹೋಗ್ತೀವಿ. ಆ ತಾಳ್ಮೆ, ಆ ಸಹನೆ, ಆ ತಾಯಿ ಗುಣ, ಅವರಲ್ಲಿರುವಂತಹ ಮಮತೆ, ಅವರಲ್ಲಿರೋ ಸಮಯ ಪ್ರಜ್ಞೆ ಆಗಿರ್ಬೋದು, ಅವರಲ್ಲಿರುವಂತಹ ಮಾತಾಡೋ ರೀತಿ ಆಗಿರ್ಬೋದು, ಕರ್ತವ್ಯ ಸ್ಥಳದಲ್ಲಿ ಅವ್ರು ವರ್ತಿಸುವಂತಹ ರೀತಿ, ಹೇಳಿ ಕಲಿಸುವಂಥದ್ದೆಲ್ಲ ನೋಡಿ ಕಲಿಯುವಂಥದ್ದು ಅವರಲ್ಲಿ ತುಂಬಾ ಇದೆ. ನಾನು ತುಂಬಾ ಮಾತಾಡ್ಬೇಕು ಅನ್ಕೊಂಡಿದ್ದೆ, ಬಟ್ ತುಂಬಾ ಲೇಟ್ ಆಗಿದ್ದರಿಂದ ನಾನು ಏನು ಪ್ರಿಪೇರ್ ಆಗೋಕ್ಕಾಗಲಿಲ್ಲ. ಬಟ್ ಅವ್ರ ಹತ್ರ ಪ್ರಿಪೇರ್ ಆಗ್ತೇನೆ, ಅವ್ರು ನೋಡಿ ನಾವು ಕಲಿಯೋಂಥದ್ದು ತುಂಬಾ ಇತ್ತು. ಈ ಸಂದರ್ಭದಲ್ಲಿ ಅವ್ರಿಗೆ ಹೇಳೋದು ಒಂದೇ ಇಷ್ಟ ನನಗೆ, ಅಂತಹ ಅಧಿಕಾರಿಗಳ ಜೊತೆಗೆ ನಾವೆಲ್ಲ ಕಳೆದ್ವಲ್ಲ ಆ ಸಮಯ, ಅದು ನಮ್ಮ ಮುಂದಿನ ಜೀವನಕ್ಕೆ, ಮುಂದಿನ ನಮ್ಮ ವೃತ್ತಿ ಜೀವನಕ್ಕೆ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಅನ್ಸುತ್ತೆ. ನನಗೆ ತುಂಬಾ ಖುಷಿ ಅವ್ರ ಜೊತೆಗಿದ್ದಂಥ ಸಮಯ. ಅವ್ರು ಯಾವತ್ತೂ ಡ್ಯೂಟಿ ವಿಷಯ ಅಷ್ಟೇ ಮಾತಾಡ್ತಾ ಇರ್ಲಿಲ್ಲ. ಒಂದು ಧರ್ಮದ ಬಗ್ಗೆ ಮಾತಾಡೋರು, ಒಂದು ಶಿಸ್ತಿನ ಬಗ್ಗೆ ಮಾತಾಡೋರು, ಒಂದು ಧ್ಯಾನದ ಬಗ್ಗೆ ಮಾತಾಡೋರು, ಒಂದು ತಿಳುವಳಿಕೆಗಳ ಹೇಳೋದು ನಮಗೆ. ನಾನು ಎಷ್ಟೋ ಸರಿ ನನ್ನ ವೈಯಕ್ತಿಕ ವಿಚಾರಗಳನ್ನ ಅವ್ರ ಜೊತೆ ಚರ್ಚೆ ಮಾಡ್ತಾ ಇರಬೇಕಾದ್ರೆ ಎಲ್ಲೋ ಒಂದು ತಾರ್ಕಿಕ ಹಂತಕ್ಕೆ ತಂದು ನಿಲ್ಲಿಸ್ಬಿಡೋದು ನಮ್ಮನ್ನ. ನಿಮ್ಗೆ ಸರಿಯಲ್ಲ, ನಿಮ್ಮ ಯೋಚನೆಗಳು ಇದಲ್ಲ, ಪ್ರಾಕ್ಟಿಕಲ್ ಆಗಿದ್ದಾರೆ, ಇದಿರಲ್ಲ, ನಿಮ್ಮಲ್ಲಿ ತಾಳ್ಮೆ ಬೇಕು, ಇನ್ನೂ ತುಂಬಾ ದೊಡ್ಡ ಜೀವನ ಇದೆ ನಿಮ್ಗೆ. ನನಗ ಅವ್ರ ಜೊತೆ ಡ್ಯೂಟಿ ಬಿದ್ದಿದ್ರೆ ಬೇಗ ಮನೆ ಕಳಿಸ್ತಾರೆ ಅನ್ನೋದು ಒಂದು ಖುಷಿ. ಅದ್ರ ಜೊತೆಗೆ ಅವ್ರ ಜೊತೆಗೆ ತುಂಬಾ ಮಾತಾಡ್ಬೋದಲ್ಲ ಅನ್ನೋದು ಇನ್ನೊಂದು ತುಂಬಾ ಖುಷಿ. ಅವರಷ್ಟು ಬೇರೆ ಯಾವ ಅಧಿಕಾರಿನೂ ಬೇಗ ಮನೆ ಕಳ್ಸಲ್ಲ WPCಗೆ. ಅದನ್ನ ನಾವು ಧೈರ್ಯವಾಗಿ ಹೇಳ್ಬೇಕು. ಅವ್ರಿಗೆ ಅದಕ್ಕೋಸ್ಕರ ಒಂದು ಚಪಾತಿ ತಟ್ಟಲೇಬೇಕು. 45-50 ಜನ WPCಗಳ ಏನಾದ್ರು ಕಷ್ಟನ ಎಲ್ಲಾರು ಕೇಳಿದಾದ್ರೆ ಒಂದು ಅನಿಪ್ಸನ್ನು, ಇನ್ನೊಂದು ಜಯರಾಮ್ ಸರ್. ಯಾಕಂದ್ರೆ ಅನಿಪ್ಸರ್ ಹತ್ರ ಎಲ್ಲ ಹೇಳ್ಕೊಳ್ತೀವಿ, ಅದು ಬಿಟ್ಟರೆ ಜಯರಾಮ್ ಸರ್ ಹತ್ರ ಹೋಗಿ ಹೇಳ್ತೀವಿ. ಜಯರಾಮ್ ಸರ್ ಯಾವತ್ತೂ ಕೂಡ ಒಂದು ಸೊಲ್ಯೂಷನ್ ಆಗಿ ನಮ್ಮ ಮುಂದೆ ನಿಂತ್ಕೊಳ್ತಾ ಇದ್ರು. ಏನೋ ಒಂದು ದೊಡ್ಡ ಇನ್ಸಿಡೆಂಟ್ ಆಗುತ್ತೆ ಗೇಟಲ್ಲಿ ಅಂದ್ರೆ ಅವ್ರು ಮಾತಾಡ್ತಿದ್ದಂಥ ರೀತಿ, ಅವ್ರು ತಗೊಳ್ತಿದ್ದಂಥ ಡಿಸಿಷನ್ನು, ಆಮೇಲೆ ಅವ್ರಿಗಿದ್ದಂತ ಸಹನೆ ಇತ್ತಲ್ಲ, ನಮ್ಗೆಲ್ಲರಿಗೂ ಬೇಕು ಅನ್ಸುತ್ತೆ. ನಾವು ಬೇಗ ಪ್ರವೋಕ್ ಆಗ್ಬಿಡ್ತೀವಿ. ಯಾರಾದ್ರೂ ಏನಾದ್ರು ಗೇಟಲ್ಲಿ ಅಂದಾಗ ಮಾಡಿದಾಗ ತುಂಬಾ ಬೇಗ ಸಿಟ್ಟಿಗೆ ಹೋಗ್ತಿದ್ವಿ. ಬಟ್ ಅವ್ರು ಒಂದು ದಿನದ ಯಾರ ಜೊತೆಗೂ ಜೋರ ಜಗಳಾಡಿದ್ದಾಗ್ಲಿ ಮಾತಾಡಿದ್ದಾಗ್ಲಿ ನೋಡ್ಲಿಲ್ಲ. ಅಂಥವ್ರ ಜೊತೆ ನಾವ್ ಇಷ್ಟು ದಿನ ಕೆಲಸ ಮಾಡಿದ್ವಲ್ಲ ಅನ್ನೋದೇ ಖುಷಿ. ಅವರಿಗೆ ವೃತ್ತಿ ಜೀವನ ನಾವು ಆಶಿಸುವಂತಹ ದೊಡ್ಡ ವ್ಯಕ್ತಿಗಳಲ್ಲ, ಅತ್ಯಂತ ಖುಷಿಯಾಗಿ ಇರ್ತಾರೆ. ಅವರ ಸಲಹೆ ಸೂಚನೆಗಳು ಮುಂದೂ ನಮಗೆ ಬೇಕಾದಾಗ ಅವ್ರು ನಮ್ಗೆ ನೀಡ್ಲಿ. ಮಾತಾಡೋಕ್ಕೆಲ್ಲ ಬರಲ್ಲ, ವಚನ ಸಾಹಿತ್ಯ ಈ ಥರ ಎಲ್ಲ ಮಾತಾಡೋಕ್ಕೆ ಬರಲ್ಲ ನನಗೆ. ಮೇಡಮ್ ಬಗ್ಗೆ ಏನು ಗೊತ್ತೋ ಆ ಅನಿಸಿಕೆ ಅಭಿಪ್ರಾಯಗಳನ್ನ 2 ಮಾತನ್ನ ಹಂಚ್ಕೋಬೇಕು ಅಂತ ಹೇಳಿ ಅನ್ಕೋತಾ ಇದ್ದೀನಿ. ನಾನು ಮೇಡಮ್ ಸಬ್ ಇನ್ಸ್ಪೆಕ್ಟರ್ ಆಗಿ ನೋಡೋದಕ್ಕಿಂತ ನನ್ನ ತಾಯಿಯಾಗಿ ನೋಡೋಕ್ಕೆ ಇಷ್ಟಪಡ್ತೀನಿ. ಅವ್ರ ಬಗ್ಗೆ ಕವಿತೆಯಲ್ಲಾಗಲಿ ಅಥವಾ ಮಾತುಗಳಲ್ಲಾಗಿ ವರ್ಣಿಸೋಕ್ಕೆ ಪದಗಳಿಲ್ಲ. ಅಷ್ಟೊಂದು ಮೆಮರೀಸ್ನ ನನಗೆ ಕೊಟ್ಟಿದ್ದಾರೆ. ಸುದೀರ್ಘವಾಗಿ 3 ವರ್ಷ ಒಡನಾಟ ಇದೆ ನನಗೆ ಅವ್ರ ಜೊತೆ. ಭಾಳ ನನಗಷ್ಟೇ ಅಲ್ಲದೆ ನಮ್ಮ ಠಾಣೆಯಲ್ಲಿರೋಂಥ ಎಲ್ಲರಿಗೂ ಅವರು ತಾಯಿ ಸ್ಥಾನನ ತುಂಬಿದ್ದಾರೆ. ಎಲ್ಲರೂ ಅಷ್ಟೇ ನಮ್ಮ ಅಮ್ಮ ಅಂತಾನೆ ಹೇಳ್ತಿರ್ತಾರೆ. ನಾನು ಅವ್ರ ಜೊತೆಲಿ ಹೋಗುವಾಗ ಭಾಳ ನನಗೆ ಮಾತು ಬರ್ತಿಲ್ಲ. ಒಂದ್ಸಲ ನಾನು ತುಂಬಾ ಬೋಲ್ಡ್ ಆಗಿರ್ತೀನಿ ಅಂತ ಅನ್ಸುತ್ತೆ. ಯಾಕೋ ನನ್ನ ವಾಯ್ಸ್ ಇವತ್ತು ಸಿಕ್ಕಾಪಟ್ಟೆ ಬರ್ತಾ ಇಲ್ಲ, ಹಿಡ್ದಂಗ್ ಆಗ್ತಾ ಇದೆ, ಕಣ್ಣು ತುಂಬ್ದಂಗ್ ಆಗ್ತಿದೆ ನನಗೆ. ಮೇಡಮ್ ಅವರಲ್ಲಿ ಕಲಿಯೋ ಅಂತದ್ದು ಏನಿದೆ ವಿಚಾರ ಅಂದ್ರೆ, ಒಂದು ಕ್ಷಮಾಗುಣ ಇದೆ ಅವ್ರ ಹತ್ರ. ಎಲ್ಲರಿಗೂ ಎಲ್ಲ ವಿಚಾರನೂ ಏನೇ ಆದ್ರೂ ತಿದ್ದಿ ಮಾತೃ ಹೃದಯಾಗಿ ಅವ್ರು ಎಲ್ಲರಿಗೂ ತಿಳುವಳಿಕೆಯನ್ನ ತಿಳಿಸ್ತಾರೆ. ನಾಳೆಯಿಂದ ಅವ್ರು ಇಲ್ಲಿ ಓಡಾಡ್ತಿಲ್ಲ ಅಂತಂದ್ರೆ ನಮಗೆ ಒಂಥರ ಏನೋ ಭಾಳ ಮಿಸ್ ಮಾಡ್ಕೊಂಡಂಗೆ ಅನಿಸ್ತದೆ. ಅವರು ಸಾಕಷ್ಟು ಎಲ್ಲ ಕಡೆನೂ ಓಡಾಡಿಕೊಂಡು ನಿಧಾನಕ್ಕೆ ನಡ್ಕೊಂಡು ಹೋಗಿ ಎಲ್ಲ ಕಡೆ ಚೆಕ್ ಮಾಡ್ಕೊಂಡು ಇದು ಮಾಡ್ಕೊಂಡು ಹೋಗ್ಬಿಡ್ತಾಯಿದ್ರು. ಹಾಗೂ ಏನು ನಮ್ಮ ಶಾಸಕರ ಭವನ ಭದ್ರತೆ ಸಿಬ್ಬಂದಿಗಳಿದ್ದಾರೆ, ಎಲ್ಲರಿಗೂ ಕೂಡ ಒಂಥರ ಮಾತೃ ಹೃದಯಾಗಿ ಅವ್ರು ಪ್ರತಿಯೊಬ್ಬರೂ ಏನು ಸಮಸ್ಯೆಗಳಿದೆ ಮತ್ತು ಅವ್ರದ್ದು ಮನೆಗಳ ಕಡೆ ಏನು ಸಮಸ್ಯೆ ಇದೆ ಪ್ರತಿಯೊಂದನ್ನು ಆಲಿಸಿ ಅವರಿಗೆ ಯಾವ್ಯಾವ ರೀತಿಯಾದಂಥ ಇದು ಕೊಡಬೇಕು. ಮತ್ತು ಡ್ಯೂಟಿಯಲ್ಲೂ ಕೂಡ ಅಷ್ಟೇ ಭಾಳಷ್ಟು ನಾನೇ ಸ್ವಲ್ಪ ಸಿಬ್ಬಂದಿಗಳು ಈ ರೀತಿ ಮಾಡೋಣ ಮೇಡಮ್, ಆ ರೀತಿನೇ ಇದು ಮಾಡೋಣ, ಸ್ವಲ್ಪ ಸ್ಟ್ರಿಕ್ಟ್ ಮಾಡೋಣ ಅಂತಂದರೆ ಬೇಡ ಸರ್, ತುಂಬ ಇದಿದ್ದಾರೆ. ಹಾಗಾಗಿ ಅವರಿಗೆಲ್ಲ ಭಾಳಷ್ಟು ಇದು ಮಾಡ್ತೀನಿ. ನಾನು ಇದು ಮಾಡ್ತೀನಿ ಸರ್, ನೀವು ಆರಾಮಾಗಿರಿ ಸರ್,
ನಾನೆಲ್ಲರೂ ಕೂಡ ಮ್ಯಾನೇಜ್ ಮಾಡ್ತೀನಿ, ಅವ್ರದ್ದು ಏನೇನಿದೆ ಸಮಸ್ಯೆಗಳನ್ನ ನಾನು ಬಗೆಹರಿಸ್ತೀನಿ ಅಂತ ಅಂದ್ಬಿಟ್ಟು ಪ್ರತಿಯೊಂದರಲ್ಲೂ ಮುಂದೆ ನಿಂತು ಮತ್ತು ಅವರ ಪ್ರತಿಯೊಂದು ಸಮಸ್ಯೆಗೆ ತಾಯಿಯಾಗಿ ಇದೇನು ಒಂದು ಪರಿಹಾರನ ಕೂಡ್ ಮಾಡ್ತಿದ್ರು. ಕೊಡ್ತಿರೋದು ನನಗೆ ನಿಜವಾಗ್ಲೂ ಬೇಜಾರಾಗ್ತಿದೆ. ಯಾಕೆಂದರೆ ನಾನು ಅವರು ಒಟ್ಟಿಗೆ ಟ್ರೈನಿಂಗ್ ಮಾಡಿದ ದಿನಗಳು ಅದೆಲ್ಲ ನಮಗೆ ನೆನಪಾಗ್ತಾ ಇದೆ. ನಮ್ಮ ಜೊತೆಗೆ ಕಮಲಮ್ಮ ಕೂಡ ಬಂದಿದ್ದಾರೆ. ನಮ್ಮ ಬ್ಯಾಚಲ್ಲಿ ಒಂದು 180 ಮೆಂಬರ್ಸ್ ಇದ್ವಿ. ಅಷ್ಟೋ ಜನದಲ್ಲಿ ಇವರು ಒಂದು 5 ಜನ ಇದ್ರು. ಇವರೆಲ್ಲರೂ ನಮ್ಮನ್ನ ತುಂಬ ಮಕ್ಕಳ ಥರ ನೋಡ್ಕೊಳ್ಳೋರು ನಮಗೆ. ಆದರೆ ಅವರಿಗೆ ಬಂದು ನನಗೆ ಈ ಅನಿವಾರ್ಯತೆ ಬರುತ್ತೆ ಅಂತ ನಂಗೆ ಗೊತ್ತಿರಲಿಲ್ಲ. ನನ್ನ ಜೊತೆ ಅವ್ರು ಇನ್ನೂ ಸ್ವಲ್ಪ ದಿನ ಇದ್ದಿದ್ರೆ ಅವರ ಅನುಭವಗಳು, ಯಾಕೆಂದರೆ ಇಲಾಖೆನಲ್ಲಿ ಅನುಭವಗಳಿದೆಯಲ್ಲ, ಅನುಭವಗಳನ್ನ ನಾವು ನೋಡಿ ಕಲಿಬೇಕಷ್ಟೇ. ಅದನ್ನು ನೋಡಿ ಕಲಿತಾದ್ಮೇಲೆ ಅದು ನಮಗೆ ಅನುಭವ ಆಗಿ ಆಗೋದು. ಅವರು ಅನ್ಸೂಯಮ್ಮ ಅವರು ತುಂಬ ಈಗ 36 ವರ್ಷ ಸರ್ವಿಸ್ ಮಾಡಿದ್ದಾರೆ. ಆದರೆ ನಾನು ಅವ್ರಿಗಿಂತ ಜೂನಿಯರೇ, ಮೇಡಮೇ ಸೀನಿಯರು ನನಗಿಂತ. ಅವ್ರು ಅಪಾಯಿಂಟ್ ಆಗಿದ್ದು ಬೇಗ, ಟ್ರೈನಿಂಗ್ ಬಂದಿದ್ದು ಲೇಟಾಗಿ ನನ್ನ ಜೊತೆ ಟ್ರೈನಿಂಗ್ ಮಾಡಿದ್ರು ಅಷ್ಟೇ. ಮೇಡಮ್ ನನಗಿಂತ ಸೀನಿಯರೇ ಇದ್ದಾರೆ. ಆದರೂ ಅವ್ರಿಗೆಲ್ಲ ಒಂದು ಕಡೆ ಬೀಳ್ಕೊಡುಗೆ ಸಮಾರಂಭ ಕೊಡ್ತಿರೋದು. ನೆಕ್ಸ್ಟ್ ಅವ್ರ ಕುಟುಂಬದವ್ರ ಜೊತೆ ಅವರ ನೆಕ್ಸ್ಟ್ ನಿವೃತ್ತಿ ಜೀವನದಲ್ಲಿ ಅವರು ತುಂಬ ಇಲಾಖೆನಲ್ಲಿ ಎಲ್ಲ ಅನುಭವಿಸಿರ್ತಾರೆ, ಒಳ್ಳೇದು ಕೆಟ್ಟದ್ದು ಎಲ್ಲ ಇದು ಮಾಡಿರ್ತಾರೆ. ಆದರೆ ಕುಟುಂಬದಲ್ಲಿ ಅವರು ಟೈಮ್ ಸ್ಪೆಂಡ್ ಮಾಡೋಕ್ಕಾಗಿರಲ್ಲ. ಇನ್ನು ಮುಂದೆ ಅವರು ಕುಟುಂಬದವ್ರ ಜೊತೆ ಚೆನ್ನಾಗಿರಲಿ, ಅವರ ಜೀವನ ಮುಂದಕ್ಕೆ ತುಂಬ ಚೆನ್ನಾಗಿರಲಿ ಅಂತ ಆಶಿಸ್ತಾ ನನ್ನ 2 ಮಾತನ್ನ ಮುಕ್ತಾಯ ಮಾಡ್ತೀನಿ. ಹಾಗೆ ಬಂದು ವಿಧಾನಸೌಧಕ್ಕೆ 7 ತಿಂಗಳಾಯ್ತು. 7 ತಿಂಗಳಿಂದ ನೋಡ್ತಿದ್ದೀನಿ. ನಿಜವಾಗ್ಲೂ ಅವರು ದೇವ್ರೆ. ಯಾಕೆಂದ್ರೆ ಅವರು ಯಾರಿಗೂ ಏನೂ ಒಂದು ಮಾತಾಡಲ್ಲ. ಎಕ್ಸಾಂಪಲ್ ನಾವು WPC ಮಾತಾಡಿದ್ರು ಅವ್ರ ಬಗ್ಗೆ. ನಾನು ಅವ್ರ ಜೊತೆ ಬೆಳಗಾವಿಗೆ ಹೋಗಿದ್ದೆ. ಬೆಳಗಾವಿಗೆ ನಮ್ಮ ಜೊತೆ ಪಿಪ್ಪಿ ಕರ್ಕೊಂಡು ಹೋಗಿದ್ವಿ ಅವರಿಗೆ. ನಾನು ಹೇಳ್ತಿದ್ದೆ ಅವರಿಗೆ, ಸರ್ ನೀವು ಬರ್ಬೇಕಿತ್ತು ಸರ್ ದಾಂಡೇಲಿನಲ್ಲಿ. ಇಲ್ಲ ಮೇಡಮ್, ನಾನು ಅದನ್ನ ಮಾಡಿದ್ದೀನಿ, ತುಂಬಾ ಸರಿ, ನೀವು ಹೋಗಿ ಮೇಡಮ್. ಆದ್ರೆ ನಂಗೆ ಹೋಗಿ ಬಂದ್ಮೇಲೆ ಅನುಭವ ಆಯ್ತು, ನಿಜವಾಗ್ಲೂ ಅವ್ರನ್ನ ಕರ್ಕೊಂಡು ಹೋಗಿದ್ರೆ ನಮಗೆ ಸಮಸ್ಯೆ ಆಗ್ತಿತ್ತು ಅನ್ನಿಸ್ಬಿಡ್ತು ನನಗೆ. ಈ ಸಂತೋಷ್ ಇವರೆಲ್ಲ ಇಲ್ಲ ಮೇಡಮ್ ನೀವು ಬನ್ನಿ ಮೇಡಮ್ ಅನ್ಕೊಂಡು ಕರ್ಕೊಂಡು ಹೋದ್ರು. ಅದೊಂದು ಅನುಭವ. ಆದ್ರೂ ಅವರು ಜಯರಾಮ ಸರ್ ಮತ್ತೆ ನಮ್ಮ VKS ಗಿರೀಶ್, ಇಲ್ಲ ಮೇಡಮ್ ನಾವಿಬ್ರು ಇಲ್ಲಿ ಇರ್ತೀವಿ ಅಂತ ಹೇಳ್ಬಿಟ್ಟು ಅವರು ನಮ್ಮ ಮಕ್ಳ ತರನೇ ನೋಡ್ಕೊಂಡು ಕರ್ಕೊಂಡು ಹೋಗಿ ಜೋಪಾನವಾಗಿ ವಾಪಸ್ ಕರ್ಕೊಂಡು ಬಂದ್ರು. ಅದೇ ಎಕ್ಸಾಂಪಲ್. ಅವರು ಎಲ್ಲಿ ಈಗ ನಾವು ಯಾಕೆ ನನ್ನ ಎಲ್ಲ ಹಿರಿಯ ಅಧಿಕಾರಿಗಳು ಕೂಡ ನನ್ನ ನಮಸ್ಕಾರಗಳು. ನಾನು LHಕ್ಕೆ ಬಂದಾಗ ಮೊದಲನೇ ಸ್ಟೇಷನ್ನು ತಲಹದಿ ಸ್ಟೇಷನ್ನು. ನಾವು ಕೊನೆಗೆ ಯಾವ ಸ್ಟೇಷನಲ್ಲಿ ಕೆಲಸ ಮಾಡ್ತೀವಿ ಅದು ನಮ್ಮ ಕೊನೆಯ ದಿನಗಳ ಸ್ಟೇಷನ್ನು. ಅದು ನಾವು ರಿಪೋರ್ಟ್ ಆದಾಗ ನಮ್ಗೆ ಏನು ನೆನಪಿರುತ್ತೆ, ಮತ್ತು ನಾವು ಕೊನೆಗೆ ಹೋಗುವಾಗ ನಮಗೆ ಏನು ನೆನಪಿರುತ್ತೆ, ಅವು ಎರಡೇ ನಮ್ಮ ಜೀವನ. ನಾವು ಇಲಾಖೆಯಲ್ಲಿ ಕೆಲಸ ಮಾಡುವಾಗ ನಮ್ಮ ಜೊತೆ ಬರೋದು, ನಾವು ಮಧ್ಯೆ ಏನು ಕೆಲಸ ಮಾಡ್ತೀವಿ ಅಂತ ಯಾರು ಯಾವಾಗೂ ಎಲ್ಲೂ ಹೇಳಲ್ಲ ಅಂತಿಲ್ಲ. ಆ ದಿನ ಇವತ್ತು ನಾನು ಆ ಹಿರಿಯ ಅಧಿಕಾರಿಗಳನ್ನ ನೆನೆಸ್ಕೊಳ್ತಾ ಇದ್ದೀನಿ. ನಾನು ನನ್ನ ಜೀವನದಲ್ಲಿ 36 ವರ್ಷ ಸರ್ವಿಸ್ ಮಾಡಿ ಬಂದಿದ್ದೀನಿ. 36 ವರ್ಷಗಳು ನನಗೆ ಒಳ್ಳೆ ಅಧಿಕಾರಿಗಳು ಸಿಕ್ಕಿದ್ದಾರೆ. ಆ ಅಧಿಕಾರಿಗಳ ಕೈ ಕೆಳಗಡೆ ನಾನು ಕೆಲಸ ಮಾಡಿ ಬಂದಿದ್ದೀನಿ. ನಾನು ಎಲ್ಲ ಅಧಿಕಾರಿಗಳು ಕೂಡ ನನ್ನನ್ನು ಈಗ ಹನೀಫ್ ಸರ್ ಯಾವ ಥರ ಹೇಳಿದ್ರೆ ಆ ಥರ ಅವ್ರು ಏನು ಕೆಲಸ ಇರ್ತಾರೆ ನಾವು ಮಾಡಬೇಕು. ನನ್ನ ಕೈಲೇನೆ ಹಾಗಲ್ಲ ಸರ್, ನಾನು ಅದು ಮಾಡಲ್ಲ ಸರ್ ಅಂತ ನಾನು ಯಾವತ್ತೂ ಯಾವ ಆಫೀಸರ್ಗೂ ಯಾವ ಅಧಿಕಾರಿಗಳಿಗೂ ನಾನು ಹೇಳ್ದೊಡಲ್ಲ. ಅವರು ನನ್ನ ಕೈಲಿ ಆಗಿಲ್ಲ ಅಂದ್ರೂ ಆ ಕೆಲಸ ನಾನು ತಗೊಂಡು ಆಮೇಲೆ ಬಂದು ಹೇಳ್ತಿದ್ದೆ, ಸರಿ ಕೆಲಸ ಇವತ್ತು ಹಾಗಲ್ಲ ನನ್ನ ಕೈಲಿ, ಬೇರೆ ಯಾರನ್ನು ಕಳಿಸಿ ನಾನು ಮಾಡ್ತೀನಿ ಅಂತ. ಹಾಗೆ ನಾನು ಕೆಂಗೇರಿ ಸ್ಟೇಷನಿಂದ LHಗೆ ಬಂದೆ. LHಗೆ ನಾನು ಬರಬೇಕಾದ್ರೆ ನನಗೆ ತುಂಬಾ ಪ್ರಾಬ್ಲಮ್ ಇತ್ತು. ನಾನಿಲ್ಲಿ ನನ್ನ ಕೈಲಿ ಓಡಾಡೋಕ್ಕಾಗತ್ತಾ, ಕೆಲಸ ಮಾಡೋಕ್ಕಾಗತ್ತಾ ಅಂದ್ಕೊಂಡು ಬಂದೆ. ಇಲ್ಲಿ ಬಂದಾಗ ವಿಧಾನಸಭೆ ಭದ್ರತೆಗೆ ನನಗೆ ಸ್ಪೆಷಲ್ ಡ್ಯೂಟಿಗೆ ಹಾಕಿದ್ರು ಫಸ್ಟ್ ಟೈಮ್ ಬಂದಾಗ. ಆವಾಗ ನನಗೆ ತುಂಬಾ ನಿಂತ್ಕೊಳ್ಳೋಕೆ ಆಗ್ತಿರ್ಲಿಲ್ಲ. ಆಗ ನಾನು ಹನೀಫ್ ಸರ್ ಹತ್ರ ಹೋಗಿ ಕೇಳ್ಕೊಂಡೆ, ಸರ್ ನನ್ನ ಹತ್ರ ಈ ಥರ ನನಗೆ ಸ್ವಲ್ಪ ತುಂಬಾ ಕಾಲು ಪ್ರಾಬ್ಲಮಿಂದ ನಿಂತ್ಕೊಳ್ಳೋಕೆ ಆಗ್ತಾ ಇಲ್ಲ, ನನಗೆ ಬೇರೆ ಕಡೆ ಯಾವುದಾದ್ರೂ ಒಂದು ಸ್ವಲ್ಪ ದುಡ್ಡು ಕೊಡಿಸಿ ಅಂತ. ಅವ್ರು ಹೇಳಿದ್ರು, ನಿನ್ಗೆ ಎಷ್ಟು ಸಾಧ್ಯನೋ ಆಗುತ್ತೋ ಅಷ್ಟು ಇಲ್ಲಿ ಮಾಡಮ್ಮ, ನನ್ನ ನಾವು ಹೋಗಿ ಕೂತ್ಕೊಬಿಡು ಅಂತ. ಆ ದಿನ ನಾನು ಯಾವತ್ತೂ ಮರೆಯಲ್ಲ. ಆ ದಿನದಿಂದ ಅವರು ರೈತರಿಗೆ ಏನು ಹೇಳಿದ್ರು ಗೊತ್ತಿಲ್ಲ, ವಿಧಾನಸೌಧ ರೈತರುಗಳು ಕೂಡ ನನಗೆ ದುಡ್ಡು ಹಾಕಬೇಕಾದ್ರೆ ನೋಡಿ ದುಡ್ಡು ಹಾಕ್ತಿದ್ರು. ನನ್ನ ಸಿಬ್ಬಂದಿಯವರಾದ ರೈತರುಗಳು ಕೂಡ
ಯಾವ್ದಾದ್ರು ದುಡ್ಡು ಹಾಕ್ಬೇಕು ಫಸ್ಟ್ ವಿಧಾನಸೌಧ ರೈತರುಗಳಿಗೆ ಫೋನ್ ಮಾಡಿ ಕೇಳ್ಕೊತಿದ್ರು ಮೇಡಮ್ಗೆ ನಾವು ದುಡ್ಡು ಹಾಕ್ಬೇಕಾ ಯಾರು ಹಾಕ್ಬೇಕು ಅಂತ. ಹಾಗಾಗಿ ನಾನು ಇಲ್ಲಿ ಬಂದ್ಮೇಲೆ ಎಲ್ಲಾ ಸಿಬ್ಬಂದಿಯವ್ರಿಗೂ ನನಗೆ ತುಂಬಾ ಚೆನ್ನಾಗಿ ಸಹಕರಿಸಿದ್ರು. ಎಲ್ಲಾ ಸಿಬ್ಬಂದಿಯವರು ನನ್ನ ಮಕ್ಕಳಿದ್ದಂಗೆ. ನಾನು ಎರಡನೇ ಮುಗಿಸ್ತೀನಿ. ಅನ್ಸೂಯ ಅಕ್ಕ ನನಗೆ 30 ವರ್ಷದಿಂದ ಪರಿಚಯ. ನಾನು ಫಸ್ಟ್ ಸ್ಪೆಷಲ್ ಡ್ಯೂಟಿ ಮಾಡಿದ್ದೆ ಅವ್ರ ಜೊತೆ ಏರ್ಪೋರ್ಟಲ್ಲಿ. ಮಧ್ಯರಾತ್ರಿ 12:30 ವೆಹಿಕಲ್ ಇಲ್ಲ. ಈಗಿನ ಹೆಣ್ಮಕ್ಳು ಎಷ್ಟು ಕಷ್ಟಪಡ್ತಾರೆ, ಗಾಡಿ ಇರುತ್ತೆ, ಎಲ್ಲ ಇರುತ್ತೆ. ನನಗೆ ದುಃಖ ಬರುತ್ತೆ ಅವ್ರನ್ನ ನೆನೆಸ್ಕೊಂಡ್ರೆ. ಅವ್ರು ಯಾವತ್ತೂ ಕಷ್ಟ ಇವತ್ತು ಹಚ್ಕೊಂಡ್ರಲ್ಲ ನನಗೆ ಬೇಜಾರಾಯಿತು. ತುಂಬ ಸ್ಪೆಷಲ್ ಡ್ಯೂಟೀಸ್ ಮಾಡಿದ್ದೀನಿ ಶೇಖರ್ ಜೊತೆ. ತುಂಬ ಅವರು ಯಾವತ್ತೂ ಕಷ್ಟ ಅಂತ ಹೇಳ್ಕೊಂಡಿದ್ದಿಲ್ಲ. ಆ 12 ಗಂಟೆ 1 ಗಂಟೆ ರಾತ್ರಿ ನಗನಗ್ತಾ ಹೋಗ್ತಿದ್ರು. ಏನು ಮೇಡಮ್ ಅವ್ರು ಈ ಥರ ಅಂದರೆ ಇಡೀ ಇದು ನಮ್ಮ ಇಲಾಖೆ ಬಂದಾಗಿದೆ, ನಾನು ಸ್ವೀಕಾರ ಮಾಡಿದ್ದೀನಿ, ಅದನ್ನು ಮಾಡಲೇಬೇಕು ಅನ್ನೋ ಒಂದು ನಿರ್ಧಾರ ಅವ್ರ ಮನಸ್ಸಿದೆ. ಈಗಿನ ಹೆಣ್ಮಕ್ಳ ರಿಕ್ವೆಸ್ಟ್ ಮಾಡ್ತೀನಿ, ಅಂಥ ಕಷ್ಟ ಕಾಲದಲ್ಲಿ ಅವರು ಅಷ್ಟು ಖುಷಿಯಾಗಿ ಡ್ಯೂಟಿ ಮಾಡ್ತಾ ಇದ್ರು. ನೀವು ಅಷ್ಟೇ ಖುಷಿಯಾಗಿ ಡ್ಯೂಟಿ ಮಾಡಿ ಅಂತ ನನ್ನ ರಿಕ್ವೆಸ್ಟು. ನಾನು ಬೆಳಗ್ಗೆ ಹೊತ್ತು ದೇವಸ್ಥಾನ ಹತ್ರ ಬಂದಾಗ ನಾವು ತುಂಬ ಮಾತಾಡ್ಕೊತಿದ್ವಿ. ಅವರಿಂದ ಸಂಸ್ಕಾರ ಮತ್ತು ಸಂಸ್ಕೃತಿನ ಕಲಿಬೇಕು ಅಂದರೆ ಸುಮ್ಮನೆ ಇರೋದೇ, ಈ ಆಧ್ಯಾತ್ಮದಲ್ಲಿ ಸುಮ್ಮನೆ ಇರೋದೇ ದೊಡ್ಡ ಸಾಧನೆ. ಅವರು ಎಷ್ಟು ಅದನ್ನ ಆಳವಾಗಿ ತಗೊಂಡಿದ್ದಾರೆ ಅಂದರೆ ಅವ್ರ ಹತ್ರ 10% ಕಲ್ತ್ರೂ ನಮ್ಮ ಜೀವನ ಎಷ್ಟು ಸುಖ ಆಗುತ್ತೆ, ಆ ಥರ ವ್ಯಕ್ತಿತ್ವ. ಹಾಗಾಗಿ ಅವರಿಬ್ಬರ ಬಗ್ಗೆ ಹೇಳ್ಬೇಕು ಅಂತ ನಂಗೆ ಅನಿಸ್ತಿತ್ತು. ಇಬ್ಬರಿಗೂ ಒಳ್ಳೆಯದ. ಭಾವಪೂರ್ಣ ಸಮಾರಂಭದಲ್ಲಿ ಅಧ್ಯಕ್ಷತೆ ವಹಿಸೋದಕ್ಕೆ ನಿಜವಾಗಲೂ ಸಂತೋಷ ಆಗ್ತಾ ಇದೆ. ಏನು ಈ ದಿನ ಅನಸೂಯಮ್ಮನವರು ಹಾಗೂ ಜಯರಾಮ್ ಅವರು ನಿವೃತ್ತರಾಗ್ತಾ ಇದ್ದಾರೆ. ನಿಜವಾಗ್ಲೂ ಪೊಲೀಸ್ ಇಲಾಖೆಯಲ್ಲಿ ತಮ್ಮ ಸಂಪೂರ್ಣ ಸೇವೆ ಏನು ಕೊಡ್ಬೋದು ಅದನ್ನ ಕೊಟ್ಟಿದ್ದಾರೆ. ಅದನ್ನ ಈ ಒಂದು ಸಮಾರಂಭ ನನಗೆ ಹೇಳ್ತಾ ಇದೆ. ಯಾವ ರೀತಿ ಅಂತ ಹೇಳಿದ್ರೆ, ಅವರಲ್ಲಿ ನೀವು ಏನು ಜೂನಿಯರ್ಸ್ ಏನು ಕಲಿಬೇಕು ಅಂತ ಹೇಳಿದ್ರೆ ಈ ಸಮಾರಂಭನ ನೀವು ಒಂದು ಮನನ ಮಾಡಿದ್ರೆ ಆಕ್ಚುಲಿ ನಾವು ಮುಂದೆ ಯಾವ ರೀತಿ ಇರಬೇಕು ಅನ್ನೋದನ್ನ ಕಲಿಬಹುದು. ನಿಮಗೂ ಮುಂದೆ ಏಜ್ ಆಗ್ತಾ ಸರ್ವಿಸ್ ಆಗ್ತಾ ಅಧಿಕಾರ ಬರ್ತದೆ. ನಿಮಗೆ ಅಧಿಕಾರ ಇವತ್ತು PC ಇರ್ತೀರಿ, ನಾಳೆ HA ಆಗ್ತೀರಿ, ನಾಳೆ JSA ಆಗ್ತೀರಿ. ಆದ್ರೆ ಇವರು ಏನು ಇಲಾಖೆಯಲ್ಲಿ ಬಿಟ್ಟು ಹೋಗ್ತಾ ಇದಾರೆ ನಿಮಗೆ ಮಾದರಿ ಆಗೋಕೆ ಅಂತ ಹೇಳಿದ್ರೆ, ಅವರ ಕೈ ಕೆಳಗಡೆ ಇರುವಂತ ಸಿಬ್ಬಂದಿಗಳಿಗೆ ಮತ್ತೆ ಹಿರಿಯ ಅಧಿಕಾರಿಗಳಿಗೆ ಒಂದು ಸೌಹಾರ್ದವಾದಂತ ವಾತಾವರಣ ನಿರ್ಮಾಣ ಮಾಡಿದ್ದಾರೆ. ಅವರಿರುವಂತ ಟೈಮ್ನಲ್ಲಿ ಯಾವುದೇ ಕೆಲಸಗಳು ಸಂಪೂರ್ಣವಾಗಿ ಆಗಬೇಕು ಅಂತ ಹೇಳಿದ್ರೆ, ಇಲ್ಲ ಯಾವುದೇ ಒತ್ತಡ ಇಲ್ಲದೆ ಆಗಬೇಕು ಅಂತ ಹೇಳಿದ್ರೆ, ಒಂದು ಸೌಹಾರ್ದ ವಾತಾವರಣ ಇದ್ರೆ ಮಾತ್ರ ಅಲ್ಲಿ ಕೆಲಸ ಮಾಡೋದಕ್ಕಾಗತ್ತೆ. ಯಾವುದೇ ವ್ಯಕ್ತಿಗಾಗಿರ್ಬೋದು. ಸೌಹಾರ್ದ ವಾತಾವರಣ ಇಲ್ಲದೆ ಒತ್ತಡದ ಸಮಯ ಇತ್ತು ಅಂದ್ರೆ, ಯಾವಾಗಲೂ ಒತ್ತಡ ಇತ್ತು ಅಂದ್ರೆ ಆ ಕೆಲಸ ಪರ್ಫೆಕ್ಟ್ ಆಗಿ ಆಗೋದಿಲ್ಲ. ಅಲ್ಲಿ ಏನಾದ್ರು ಒಂದು ಅಚಾತುರ್ಯ ಆಗಿರುತ್ತೆ. ಈ ಇಬ್ರು ಅಧಿಕಾರಿಗಳು ಅವರಿಗೆ ಅಧಿಕಾರ ಬಂದ್ರು ಅವರ ಕೈ ಕೆಳಗಿನ ಅಧಿಕಾರಿಗಳಿಗೆ ಸೌಹಾರ್ದವಾದ ವಾತಾವರಣ ನಿರ್ಮಿಸಿ ಅವರನ್ನ ಎಷ್ಟು ತಿದ್ಬೋದು, ಎಷ್ಟು ಕೆಲಸ ತೆಗಿಬೋದು ಅಷ್ಟು ಕೆಲಸ ತೆಗೆದಿದ್ದರು. ಇದು ಆಕ್ಚುಲಿ ನೀವು ಕಲಿಬೇಕು. ಯಾಕೆ ಅಂತ ಹೇಳಿದ್ರೆ, ಮನುಷ್ಯನ ಸ್ವಭಾವ ನಾವು ಮೇಲೆ ಹೋಗ್ತಾ ಹೋಗ್ತಾ ಕೆಳಗಿನವ್ರನ್ನ ಸ್ವಲ್ಪ ಭೇದದಲ್ಲಿ ನೋಡೋದು, ಇಲ್ಲ ಅಕ್ಯೂಸೇಷನ್ ಮಾಡೋದು. ನಮ್ಮಲ್ಲಿ ನೋಡಿರ್ಬೋದು, ಕೆಲವು ಅಧಿಕಾರಿಗಳು ಮಾಡ್ತಾರೆ. ಅವ್ರಿಗೆ ಬರುವಂತ ತಪ್ಪನ್ನ ಕೆಳಗಿನವ್ರ ಮೇಲೆ ಹೇಳ್ಬಿಡ್ತಾರೆ. ಅವ್ರು ಈಸಿಯಾಗಿ ಹೇಳ್ಬಿಡ್ತಾರೆ, ಅವನ್ ಮಾಡ್ಲಿಲ್ಲ. ಆದ್ರೆ ಇವರು ಸರ್ವಿಸ್ ಹೇಳ್ತಾ ಇದೆ,
ಆ ವರ್ಡ್ನ ಇವ್ರು ಯೂಸೇ ಮಾಡಿಲ್ಲ. ಇವ್ರು ಸರ್ವಿಸ್ನಲ್ಲಿ ಅವ್ರು ಮಾಡ್ಲಿಲ್ಲ ಅನ್ನೋದನ್ನ ಯೂಸೇ ಮಾಡಿಲ್ಲ ಅಂತ ಅನ್ಸುತ್ತೆ. ಆಗ ಮಾತ್ರ ನೀವು ಒಳ್ಳೆ ಅಧಿಕಾರಿ ಆಗಕ್ಕೆ ಸಾಧ್ಯ. ಯಾಕೆಂದ್ರೆ ಅವ್ನು ಮಾಡ್ಲಿಲ್ಲ, ಇವ್ರು ಮಾಡ್ಲಿಲ್ಲ, ಅವ್ರು ಮಾಡ್ಬೇಕಾಗಿತ್ತು ಅಂತ ನೀವು ಹೇಳ್ತಾ ಇದ್ದೀರಿ ಅಂತ ಹೇಳಿದ್ರೆ ನಿಮಗೆ ಜವಾಬ್ದಾರಿ ಇಲ್ಲ ಅಂತ ಅರ್ಥ ಅಲ್ಲಿಗೆ. 1996ರಲ್ಲಿ ನಾನು ಸೇವೆಗೆ ಸೇರಿದೆ. ಅಂದಿನಿಂದ ಇಲ್ಲಿ ತನಕ ನನ್ನ ವೈಫು, ನನ್ನ ಮಡದಿಯವರು ನನಗೆ ಸಹಕಾರ ಕೊಟ್ಟರು. ಅವರು ನನ್ನ ಒಂದು ಶೂ ಪಾಲಿಷ್ ಮಾಡೋದ್ರಿಂದ ಹಿಡಿದು ಒಂದು ಡ್ರೆಸ್ಸು ರೆಡಿ ಮಾಡಿ ಐರನ್ ಮಾಡಿ ಕೊಡೋ ತನಕ ಅವರು ಸಹಕಾರ ಕೊಟ್ಟವ್ರೆ. ಮತ್ತು ನನ್ನ ಮಕ್ಕಳು ಅಷ್ಟೇ, ನಾನು ಸೇವೆಯಲ್ಲಿದ್ದಾಗ ಅವರು ಉತ್ತಮವಾಗಿ ಒಂದು ಎಜುಕೇಷನ್ ಮಾಡಿದ್ರು. ಮಗಳು ಆರ್ಕಿಟೆಕ್ಟ್ ಮಾಡಿದ್ಲು, ಮಗ BCom ಮಾಡ್ದ. ಅವರು ಸಹಕಾರ ಕೊಟ್ಟರು. ಅವರು ಕಷ್ಟಪಟ್ಟು ಓದವ್ರೆ, ಅದರಿಂದ ನಮಗೂ ಸಂತೋಷ ಆಗಿದೆ. ಮತ್ತು ವಿಧಾನಸೌಧ ಬಂದು 4 ವರ್ಷ 3 ತಿಂಗಳಾಯಿತು. ಇಲ್ಲಿ ಉತ್ತಮವಾಗಿ ನಾನು ಸೇವೆ ಮಾಡಿದ್ದೀನಿ, ಯಾವುದೇ ರಿಮಾರ್ಕ್ ಇಲ್ಲದೆ ಉತ್ತಮವಾಗಿ ಜನಗಳಲ್ಲಿ ಬೆರೆತು ಅವರಲ್ಲೊಬ್ಬನಾಗಿ, ನನ್ನ ಸಿಬ್ಬಂದಿಯಲ್ಲಿ ಬೆರೆತು ಅವರಲ್ಲೊಬ್ಬನಾಗಿ ಉತ್ತಮವಾಗಿ ಡ್ಯೂಟಿ ಮಾಡಿದ್ದೀನಿ ಅಂತ ನಾನು ಧೈರ್ಯವಾಗಿ ಹೇಳೋದ್ರಲ್ಲಿ ಇಷ್ಟಪಡ್ತೀನಿ. ಸರ್, ನಿಮ್ಮ ಸಹೋದ್ಯೋಗಿಗಳು ಯಾವ ರೀತಿ ನಿಮಗೆ ಸಹಕಾರ ಕೊಟ್ಟರು ಸರ್, ಸ್ಟಾರ್ಟಿಂಗ್ ಇಂದ ನಿಮ್ ರಿಟೈರ್ಡ್ ಆಗ? ನನಗೆ ಎಲ್ಲೋದ್ರೂ ದುಶ್ಮನುಗಳು ಸ್ನೇಹಿತರಾಗ್ತಿದ್ರು. ಇವರು ಶತ್ರುಗಳು ಅಂದರೂ ನನಗೆ ಸ್ನೇಹಿತರು. ಕೆಲವೇ ಗಂಟೆಗಳಲ್ಲಿ ಆಗ್ಬಿಡ್ತೀವಿ. ಅದು ನನ್ನಿದು. ನಾನು ಶತ್ರುತ್ವ ಎಲ್ಲೂ ಇಲ್ಲ, ದ್ವೇಷ ಅನ್ನೋದೇ ಗೊತ್ತಿಲ್ಲ. ಎಂಥವ್ರೂ ನನಗೆ ಮೊದಲನೆಯದು ಕಮಿಷನ್ ಆಫೀಸ್ ಕಂಟ್ರೋಲ್ ರೂಮಲ್ಲಿ ನಾನು ಕೆಲಸ ಮಾಡ್ತಾಯಿದ್ದೆ. 13 ವರ್ಷಗಳ ಕಾಲ ಕೆಲಸ ಮಾಡಿದ್ದೆ ಕಂಟ್ರೋಲ್ ರೂಮಲ್ಲಿ. ನಂತರ ನಾನು ಮಹಿಳಾ ಠಾಣೆಯಲ್ಲಿ ಮಾಡಿದ್ದೀನಿ. ಆಮೇಲೆ ಶೇಷಾದ್ರಿಪುರ, ಅಲ್ಲಿಂದ SN ಗಾರ್ಡನ್, SR ನಗರ, ಕೆಂಗೇರಿ, ಎಲ್ಲ ಕಡೆ ಲಾಸ್ಟ್ ಶಾಸಕರ ಭವನ, ಎಲ್ಲ ಕಡೆ ನಾನು ಹೋದ ಕಡೆ ಎಲ್ಲನೂ ಯಾವ ಆಫೀಸರ್ಗೆ ಏನು ಹೇಳ್ತಾರೋ ನಾವು ಅದೇ ಥರ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ. ಎಲ್ಲ ಆಫೀಸರ್ಗಳು ಮತ್ತು ಎಲ್ಲ ಸಿಬ್ಬಂದಿಯವ್ರಿಗೂ ಕೂಡ ಎಲ್ಲರೂ ನನಗೆ ಸಪೋರ್ಟ್ ಮಾಡಿದ್ದಾರೆ. ನಾವು ಯಾರ ಹತ್ರನೂ ಯಾವುದು ಕಿರಿಕಿರಿ ಮಾಡ್ಕೊಳ್ಳೋದಾಗಲಿ, ಯಾವುದು ಇದು ಮಾಡ್ಕೊಳ್ಳೋದಾಗಲಿ ಏನೂ ಇಲ್ಲ. ಆಫೀಸರ್ ಏನು ಹೇಳ್ತಾರೋ ನಮ್ಮ ಕೆಲಸ ಅಷ್ಟು. ಆಫೀಸರ್ ಏನು ಕೆಲಸ ಮುಗಿಸ್ಕೊಳ್ಳೋದು, ನಮ್ಮ ಸಿಬ್ಬಂದಿಯವ್ರನ್ನೂ ಕೂಡ ನಾವು ಅದೇ ಥರನೇ ನೋಡಿಕೊಂಡು ಇಲ್ಲಿವರೆಗೂ ನನ್ನ ಸಿಬ್ಬಂದಿಯವರು, ನನ್ನ ಅಧಿಕಾರಿಯವರು ಅವರು ಹೇಳಿದ್ದು ಮಾರ್ಗಗಳನ್ನು ಪಾಲಿಸಿಕೊಂಡು ಇಲ್ಲಿವರೆಗೂ ಬಂದಿದ್ದೀನಿ. ಇದೇ ರೀತಿ ನನ್ನ ಸಿಬ್ಬಂದಿಯವ್ರಿಗೂ ಕೂಡ ನಾನು ಅದೇ ರೀತಿ ಇರಬೇಕು ಅಂತಲೂ ಕೂಡ ನನ್ನ ಸಿಬ್ಬಂದಿಯವ್ರಿಗೂ ಎಲ್ಲರೂ ಮನವಿನೂ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಈಗ ಪೊಲೀಸ್ ಇಲಾಖೆಯಲ್ಲಿ ನಾವು ಇಷ್ಟು ವರ್ಷ ಸರ್ವಿಸ್ ಮಾಡಿ ನಾವು ವಯೋವೃತ್ತಿ ಆಗ್ತಾಯಿರೋದು ನಮ್ಮ ಅದೃಷ್ಟ. ನನಗೆ ಪೊಲೀಸ್ ಇಲಾಖೆಯಲ್ಲಿ ಸೇರಿದಾಗಿಂದ ಇಲ್ಲಿವರೆಗೂ ನನ್ನ ಇಲಾಖೆ ಎಲ್ಲ ಥರದವರು ಕೊಟ್ಟಿದೆ. ನನಗೆ ಸೊಸೈಟಿಯಲ್ಲಿ ಒಂದು ಸ್ಥಾನ ಕೊಟ್ಟಿದೆ, ನನಗೆ ಇರೋದಕ್ಕೆ ಮನೆ ಕೊಟ್ಟಿದೆ, ನನ್ನ ಸಂಸಾರದಲ್ಲಿ ಜೀವನ ಮತ್ತು ಇದನ್ನ ಎಲ್ಲ ನಾನು ಇದರಲ್ಲೇ ಮುಂದುವರೆದುಕೊಂಡು ನಾನು ಇದರಿಂದ ಮುಂದುವರೆದಿದ್ದೀನಿ. ನಾನು ಪೊಲೀಸ್ ಇಲಾಖೆಗೆ ಒಂದು ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್, ಮೊದಲಿಂದನೂ ನನ್ನ ಮಕ್ಕಳಾಗಿ ನಾವಾಗಿ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡೇ ಬಂದಿರ್ತೀವಿ. ಯಾರಾದರೂ ಎಜುಕೇಷನ್ಗೆ ಈಗ ನಾವು ನನಗೆ ಗೊತ್ತಿರೋಕ್ಕೆ ಸರ್ಕಾರಿ ಸ್ಕೂಲ್ಗೆ ನಾವು ಏನಾದರೂ ಬೇಕು ಅಂದರೆ ಬುಕ್ಸ್ಗಳು ಸಣ್ಣ ಪುಟ್ಟ ನಮ್ಮ ಕೈಲಿ ಹಾಕಿದ್ದು ನಾವು ಕೊಟ್ಕೊಂಡು ಬರ್ತೀವಿ. ಇಂತಹ ಅವಕಾಶ ಮತ್ತೆ ಸಿಕ್ಕರೆ ನಾವು ಅದನ್ನು ಮುಂದುವರ್ಸ್ಕೊಂಡು ಹೋಗ್ತೀವಿ ಸರ್. ಓಕೆ, ಆಲ್ ದ ಬೆಸ್ಟ್.